ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಸರ್ಪ್ರೈಸ್ ಆಗಿ ನಮ್ಮ ಅಕ್ಕನ ಪಿಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಬಸವರಾಜ್ಗೆ ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ, ನಾವು ಪಿಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಬಟ್ ನಾವೇ ಹೋಗಿ ಪಿಕ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ಆಗಿ ಅವಳಿಗೆ. ಪಾಪ ಅವಳು ಮೈಸೂರಿಂದ ಲಗೇಜ್ ಎಲ್ಲ ಹಾಕ್ಕೊಂಡು ಬಸ್ಸಲ್ಲಿ ಬರ್ತಾ ಇದ್ದಾಳೆ. ಇನ್ನೂ ನಾವು ಯಾರೂ ಊಟ ಮಾಡಿಲ್ಲ, ಊಟ ಮಾಡದೆ ಹಾಗೆ ಹೊರಟಿದ್ದೀವಿ. ಅವಳನ್ನು ಕರ್ಕೊಂಡು ಬಂದು ಹಾಗೆ ಹೊಟ್ಟಿಗೆ ಊಟ ಮಾಡೋಣ ಅಂತ. ನಮ್ಮ ಅಕ್ಕನೂ ಅಪ್ಪ ಅಮ್ಮನ ಜೊತೆನೇ ಬರ್ಬೋದಾಗಿತ್ತು, ಬಟ್ ಅಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಆರ್ಡರ್ ಕೊಟ್ಬಿಟ್ಟಿದ್ರು. ಅದನ್ನು ಇಸ್ಕೊಂಡು ಬರೋದಕ್ಕೆ ಅಂತ ಅವಳು ಅಲ್ಲೇ ಉಳ್ಕೊಂಡ್ಳು. ಇವಾಗ ಅದೆಲ್ಲ ಸಿಕ್ಕಿದೆ, ಅದನ್ನೆಲ್ಲ ಇಸ್ಕೊಂಡು ಮೈಸೂರಿಂದ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ಬರ್ತಾ ಇದ್ದಾಳೆ ಪಾಪ. ನಾನಾಗಲಿ, ಅಮ್ಮ ಆಗಲಿ, ಅಪ್ಪ ಆಗಲಿ, ಅಕ್ಕ ಆಗಲಿ ಎಲ್ಲರೂ ಬಸ್ಸಲ್ಲಿ ಓಡಾಡಿದ್ದು ತುಂಬ ಕಮ್ಮಿ. ಸೊ ಹಾಗಾಗಿ ನನಗೆ ಅವಳು ಬಸ್ಸಲ್ಲಿ ಬರ್ತಾ ಇದ್ದಾಳೆ, ಅದು ಅಷ್ಟೊಂದು ಲಗೇಜ್ ತರ್ತಾ ಇದ್ದಾಳೆ ಅನ್ನುವಾಗ ಸ್ವಲ್ಪ ಬೇಜಾರಾಯಿತು. ಪಾಪ ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಒಬ್ಬಳೇ ಅಂತೆಲ್ಲ ಅನ್ನಿಸ್ತು. ಮೈಸೂರಿಂದ ಕೆಂಗೇರಿ ತನಕ ಏನೋ 1:15 ಗಂಟೆಲಿ ಬಂದ್ಬಿಡ್ಬೋದು. ಕೆಂಗೇರಿಯಿಂದ ನಮ್ಮ ಮನೆ ಏರಿಯಾ ತನಕ ಬರೋದಂತೂ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವೇ ಕೆಂಗೇರಿಗೆ ಹೋಗಿ ಪಿಕ್ ಮಾಡ್ತಾ ಇದ್ದೀವಿ. ಸೀಮಂತಕ್ಕೋಸ್ಕರ ಮುಂಚಿತವಾಗಿ ಏನೇನು ಪ್ರಿಪ್ರೇಷನ್ಸ್ ಬೇಕು ಅದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕೆ ಅಮ್ಮನೂ ಅಕ್ಕನೂ ಬಂದಿದ್ದಾರೆ. ಸೊ ನನಗೆ ತುಂಬ ಟೆನ್ಷನ್ ಇತ್ತು, ಯಾರೂ ಬರಲ್ವಲ್ಲ ಮುಂಚಿತವಾಗಿ ಅಂತ. ಬಟ್ ಇವರಿಬ್ಬರು ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ತುಂಬ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಯಾರಿಲ್ಲ ಅಂದರೂ ಅಟ್ಲೀಸ್ಟ್ ಪ್ರಿಪ್ರೇಷನ್ಸ್ ಮಾಡ್ಕೊಳಕ್ಕಿದ್ದೀವಿ ನಾವು ಅಂತ. ಸ್ಯಾಟರ್ಡೇ ಮಧ್ಯಾಹ್ನ ಆದರೂ ತುಂಬ ರಶ್ ಇದೆ ನೈಸ್ ರೋಡು. ಬಟ್ ನೈಸ್ ರೋಡ್ ಅಂತ ಅಂದಾಗ ಖುಷಿಯಾಗೋದೆ ಅವ್ರದ್ದು ಮೇಂಟೆನೆನ್ಸ್ಗೆ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಯಾಕಂದರೆ ಅಷ್ಟೇ ಚೆನ್ನಾಗಿ ಟೋಲ್ ತೊಗೋತಾರಲ್ಲ. ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಅಂತೂ ಇನ್ನೂ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ತಿನ್ನದೆ ನಿಮಗೆ ನನಗೆ ಕರೆಕ್ಟಾಗಿ ಹೇಳಿದ್ರಪ್ಪ. ಶೂಟ್ ಮಾಡೋಕ್ಕೆ ಇರಲಿಲ್ಲ ನೀನು ಬರೋದು ನಮಗೆ. ಯಾಕೆ ಮುಂದೆ ನಿಲ್ಲಿಸಲಿಲ್ಲ ಅವನು ಬಸ್? ಅವನು ಪರವಾಗಿಲ್ಲ, ನಾನು ಮೆಟ್ಲು ಇಳ್ಸಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಸ್ ಮೇಲೆ ಹಾಕೊಂಡಿರ್ತಾರೆ, ಅಡಿಗೆ ಹಾಕೋತಾರೆ. ಯಾವ ಬಸ್ ಮೇಲೆ ಹಾಕೋತಾರೆ? ಅಲ್ಲ, ನೀವು ಸೀಟಿಗೆ ಹಾಕೊಳ್ತೀಯೇನೋ? ಈ ಥರ ಬ್ಯಾಕ್ಗ್ರೌಂಡ್ ಬಸ್ ಒಳಗೆ ಬಿಡಲ್ವಾ? ಯಾಕೆ ಇಳಿಯೋಕ್ಕೆ ಆಗಲ್ಲ? ಯಾಕೆ ಅವ್ನು ತಂದಿದ್ದು ನಿಲ್ಸ್ಕೊಂಡಿರ್ತ ಒಟ್ಟು ಗಾಡಿನ? ಇವ್ರಿಗೆ ನಿಲ್ಸಿದ್ದಕ್ಕೆ ನಮಗೆ ಬಸ್ ಇಲ್ಲ ನಿಲ್ಸಿಲ್ಲ. ಅವನಿಗೆ ಬಸ್ ಇಲ್ಲೇ ನಿಲ್ಸೋದು ಯಾವಾಗಲೂ. ಅವ್ನು ಅದಕ್ಕೆ ರಾಂಗ್ ಹೋಗ್ಬಿಟ್ಟು ಅದಕ್ಕೆ ರಿವರ್ಸ್ ಹೋಗ್ತಾನೆ. ಬಸ್ ಹಚ್ಬೇಕಾದ್ರೆ ಇದು ಈ ಕಡೆ ಒಂದು ಕಡೆ ಕಾರ, ಒಂದು ಕಡೆ ಪಕ್ಕ ಇದೆ. ಕಂಟಿನ್ಯೂಸ್ 4-5 ಸೆಟ್ಲ್ ಬಸ್ ನಿಂತಿತ್ತು. ಈ ಕಡೆ ಪಕ್ಕ ಫಸ್ಟ್ ಎಲೆಕ್ಟ್ರಿಕ್ ಬಸ್, ಈ ಕಡೆ ಇರೋಲ್ಲ. ಓನು ಬಿಡು, ಏನೇ ಒಂದು ಹಿಂಗೆ ಚೆನ್ನಾಗಿದ್ದಾನೆ. ನನ್ನ ಅಂಗಡಿನೇ. ಅಯ್ಯೋ, ವೆಲ್ಕಮ್ ಟು ತಂಗಿ ಹೋಮ್. ಅಪ್ಪ ನನ್ನ ಪಕ್ಕದಲ್ಲಿದ್ದೀನಿ ಆಂಟಿನೂ, ಅವ್ರ ತಂಗಿನೂ ಹೋಗ್ತಿದ್ದಾರೆ. ಹೌದಾ? ಹೌದು. ನಾ ಇಷ್ಟು ನೆನೆ ತಂದಿರೋದು ಎಲ್ಲ ಇಲ್ಲೇ ಇದೆ. ಡ್ರೆಸ್ ಸರ್ಕಲ್ ಇದೊಂಚೂರು ನನಗೆ ಬೇಕಾಗಿರೋದು.
ಒಳಗೆ ಇಡೋದು ಟೈಟ್ ಆಗಿದೆ ಒಂಚೂರು ಸರಿ ಮಾಡ್ಬೇಕದು ಲೂಸ್ ಓಕೆನಾ ನಲ್ಲ ಫಸ್ಟ್ ತಂದಿದ್ದೀನಿ ನನ್ನ ಹ್ಯಾಂಡ್ ಬ್ಯಾಗ್ ಇವ್ರು ತೋರಿಸಿದ್ರೆ ಅರ್ಧ ಅಲ್ಲ ಮುಕ್ಕಾಲು ಗಂಟೆ ಬೇಕು ಇದೆ ಹೌದು ಓವರ್ ಎಳ್ದು ಮಾತಾಡ್ತಾಳೆ. ಜುವೆಲ್ಸ್ ನಮ್ಮಮ್ಮಂದು ಅದೇನು ತೋರಿಸಿದ್ರೆ ಎಲ್ಲ ತೋರಿಸ್ಬೇಕಪ್ಪ. ಪಿಂಕ್ ಆ್ಯಂಡ್ ಗ್ರೀನಾ? ಇಷ್ಟಾ? ಚೆನ್ನಾಗಿದ್ಯಾ? ನೈಸ್. ಏನು ಪ್ರೆಸ್ ಆಗಿಲ್ಲ. ಬಿಚ್ಚದ್ಲು ಮಡ್ಚಕೈತೆ ಇಲ್ಲ ಅಮ್ಮಂಗೆ ಕೊಟ್ಬಿಟ್ಲು. ತಿಂಡಿಗಳು ಸಾರು ತಿಂಡಿಗಳು ಏನು ಹೊಡೆದಿಲ್ಲ. ಏನೇನು ತಂದಿದ್ದಾಳೆ? ಹೊಡೆದಿದ್ಯಾ? ಫೋನ್ ಮಾಡಿ ಹೇಳ್ಬೇಕು ತಾನೇ ಬಂದಿದ್ದೀನಂತ. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ನಾವು ಏನೇನು ಲಗೇಜ್ ತಂದಿದ್ದಾಳೆ ಅಂತ ಫಸ್ಟು ನೋಡ್ತಾ ಇದ್ದೀವಿ. ಊಟನೂ ಮಾಡಿಲ್ಲ, 3:30-4 ಗಂಟೆ ಆಗಿದೆ. ಫಸ್ಟು ಲಗೇಜ್ ಎಲ್ಲ ಸೆಗ್ರಿಗೇಟ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ತೆಗಿತಾ ಇದ್ಲು. ಬೆಳ್ಳಿ ಚಿನ್ನ ತಿನ್ಬಿಡುತ್ತೆ. ಬಂದ್ರೆ ಉತ್ತರ ಕರ್ನಾಟಕದವರೆಲ್ಲ ಜೊತೆಗೆ ಬೆಳ್ಳಿನೇ ಮೈಸೂರಿಂದ ಬರ್ತಾ ನಮ್ಮ ಅಕ್ಕಗೆ ನಾನು ಸ್ವಲ್ಪ ಆಲ್ಕೋವಾ ಮತ್ತು ಏನದು ಕೊಬ್ಬರಿ ಮಿಠಾಯಿ ಥರ ಕೇಳಿದ್ದೆ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಸಿಗಲ್ಲ, ಅದು ನಾನು ನೋಡ್ದಂಗೆ ಸಿಗಲ್ಲ. ಸೊ ಹಾಗಾಗಿ ಅಲ್ಲಿಂದ ತರಕ್ಕೆ ಹೇಳಿದ್ದೆ. ಅಮ್ಮ ಬಾಕ್ಸ್ಗೆ ಕೊಟ್ಟಿದ್ದಾನ. ಇದ್ರೊಳಗೆ ಬಾಕ್ಸ್ ಹಿಂಗ್ ಇಡ್ತೀವಿ. ಕಾಟನ್ ಬಾಕ್ಸ್ ಇದ್ರೊಳಗೆ ಎಲ್ಲ ಹಿಡಿತಿತ್ತು ಬಾಕ್ಸ್. ಇದನ್ನೆಲ್ಲ ಪಾಪ ಬಾಕ್ಸ್ಗೆ ಕೊಬ್ಬರಿ ಅಲ್ಲ 4 ಅದಿಟ್ಬಿಟ್ಟು ಇದರಿಂದ ಒಂದು 2 ಬ್ಲೌಸ್ ಮಾತ್ರ ಬ್ಯೂಟಿಫುಲ್ ಆಗಿ ಹೊಲಿದಾನೆ. 2 ಪೆಟಿ ಕೊಡ್ತೀನಿ ಇದಕ್ಕೋಸ್ಕರ.
ಯಾವುದೇ ಕಾನ್ಫಿಡೆನ್ಸ್ ಟೆಸ್ಟ್ ಮಾಡ್ಕೋಬೇಡಿ. ಆಕ್ಚುಲಿ ನಿನ್ ವರ್ಕ್ಗೆ 2000 ಅಲ್ಲ ಇದು ವರ್ಕ್ 2500 1500 ವರ್ಕ್ 1500 ಅಮ್ಮಂದು 1000 ಕಮ್ಮಿ ನಮ್ಮಂದು 2200 ಒಲೆ ಚಾರ್ಜ್ 500 ಅಮ್ಮಂದು 1700 ವರ್ಕ್ ಅಮ್ಮಂದು ವರ್ಕ್ಗೆ 1700 ಸ್ಟಿಚಿಂಗು 450 ಅದು ಸೇರಿ ಮೊನ್ನೆ ನಂದು 2500 ಅವ್ರದ್ದು 2500. ಕರೆಕ್ಟ್ ಅಮ್ಮ ತುಂಬಾ ಫ್ಲವರ್ಸ್ ಇದೇ 2200 ನಿಂದೆ 2000 ಒಟ್ಟಿಗೆ ಒಂದೇ ಬಿಲ್ಲ. ವಿಡಿಯೋದಲ್ಲಿ ಹೇಳಿದ್ದೀನಿ ಏನ್ ಮಾಡಿಲ್ಲ ಇದಾದ್ರೆ ಪರವಾಗಿಲ್ಲ ಲೂಸ್ ಆದ್ರೆ ಏನ್ ಮಾಡ್ಕೊಂಡು ಏನ್ ಮಾಡ್ಕೊಂಡು ಇದಾದ್ರೆ ಅದೇನೋ ಬೆಳ್ಳಿ ತಿನ್ಕೊಬಿಡುತ್ತೆ ಅಂದಲ್ಲ ಅದಕ್ಕೆ ನಾನು ಅದ್ರೊಳಗೆ ಹಾಕ್ಲಿಲ್ಲ. ಅದು ಬಳಕೆಗೆ ಕಣೆ ಒಂದು ಸ್ವಲ್ಪ ತಲೆ ತಿನ್ನಲ್ಲ ಅದೇ ತಿಂದು ತಿನ್ನಾಗ್ಬಿಡುತ್ತಾ ಬೆಳ್ಳಿ. ನಾನ್ ಬಂದಿದ್ದೀನಿ ನನ್ನ ಹುಡ್ಕೊಂಡು ಬಂದಿರೋದು. ತೆಂಗಿನಕಾಯಿಗೆ ನೋಡು ಈ ತರ ಮೇಲ್ಗಡೆ ಜುಟ್ಟಿಗೆ ಮಾತ್ರ ಇಷ್ಟು ಕವರ್ ಮಾಡಿಲ್ಲ. ಕೆಳಗಡೆದಕ್ಕೆ ಈ ತರ ಅದಕ್ಕೂ ಇದಕ್ಕೂ ಮಾಡ್ಬೋದು. ಅದಕ್ಕೆ ಈ ತರದ 15 ಸ್ಟೋನು ಇದೆಲ್ಲ 100 ಸ್ಟೋನ್. ಬಾಳೆಹಣ್ಣು ಜೊತೆ ಬಿಟ್ಬಿಡ್ತೀನಿ ನೋಡು ತೆಗ್ದಿರೋದು. ಅಷ್ಟೊಂದು ಕಪ್ಪಾಗಿದೆಯಲ್ಲೇ. ಅಯ್ಯೋ ಜೋಳ ಇಲ್ಲ ಕಂಡಿ. ವಾಸನೆ ಇದು ವಾಸನೆ ಬರ್ತಿರೋದು ಬಿಡ ಅದಲ್ಲ. ಇದು ಚೆನ್ನಾಗಿದೆ ಸುಮಿ. ನನ್ನ ಹತ್ರ ಈ ಕಲರ್ ಸೀರೆ ಇಲ್ಲ, ಬ್ರೌನ್ ಕಲರ್. ಡ್ರೆಸ್ ಸರ್ಕಲ್ಗೆ ಆ್ಯಸ್ ಆಫ್ ನಾವು ನಮ್ಮದು ಲಾಸ್ಟ್ ವಿಸಿಟ್ ಆಗಿರುತ್ತೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ನಾನು ನೆನಪಿಗಿರಲಿ ಅಂತ ನಮ್ಮ ಅಕ್ಕಂಗೂ ಒಂದು ಸ್ಯಾರಿ ಶಾಪ್ ಮಾಡಿದ್ದೆ. ಆ್ಯಂಡ್ ಅದನ್ನೇ ತೋರಿಸ್ತಾ ಇದ್ದೆ ಅವಳಿಗೆ ತುಂಬ ಇಷ್ಟ ಆಯಿತು ಕೂಡ. ಬಟ್ ಪರವಾಗಿಲ್ಲ ನಾನು ಪಕ್ಕ ಅಂತ ಏನು ಮಾಡೋಕ್ಕಾಗಲ್ಲ. ಯಾವುದೇ ಕೊಟ್ಟಿದ್ದು
ತೋರಿಸಿ ಇದ್ರೆ ಕಲರ್ ಇಲ್ಲ ಹೋಗ್ಬಿಟ್ಟು 4,000 ಸಿಕ್ಕಂಗೆ ಹೋಗ್ಬೇಡ ನಾನು ಅಂತಂದೆ. ಚೆನ್ನಾಗಿದೆ ಬ್ಯಾಂಗಲ್ ಕಾಂಟ್ರಾಸ್ಟ್ ಇದ್ರು ಈಗ ನಾನು ತೋರಿಸ್ತಾ ಇರೋದು ನಮ್ಮ ಅಕ್ಕಗೆ ನಮ್ಮಮ್ಮ ಕೊಡಿಸಿರೋ ಅಂಥ ಸೀರೆ. ಆ್ಯಂಡ್ ಅದು ಕಂಚಿ ಸಿಲ್ಕ್ 2800 ರುಪೀಸ್ ಆಯಿತು ಆ ಸ್ಯಾರಿ ಪ್ರೈಸ್. ಆ್ಯಂಡ್ ಈಗ ತೋರಿಸ್ತಾ ಇರೋದು ಬಸವರಾಜ್ ಅವರ ಅಕ್ಕ ಕೊಡಿಸಿರೋ ಸೀರೆ. ಅಂದರೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಚೂಸ್ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಇದು ಕೂಡ ಕಂಚಿ ಸಿಲ್ಕೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 1900 ರುಪೀಸ್ ಆಯಿತು. ಇದು ಟಿಶ್ಯೂ ತರ ಅಮ್ಮ ನಾನೇನಾದ್ರೂ ಬೆಳ್ಳ ಕಾಣ್ತಾ ಇದೀನಿ. ಮೊನ್ನೆ ಎಲೆಕ್ಟ್ರಿಕ್ ಫೇಶಿಯಲ್ ಮಾಡ್ತೀನಿ, ಸ್ವಲ್ಪ ಫೇಸ್ ಚೇಂಜ್ ಕಾಣ್ತಿದೆ. ಎಷ್ಟು ಆರಾಮ್ ಅನ್ಸ್ಬಿಡುತ್ತೆ ಅದಾದ್ಮೇಲೆ ಇನ್ನು ಹೊಡಿತಾ ಇಲ್ಲ. ಫೇಶಿಯಲು ಈ ಬಾಕ್ಸ್ಗಳಲ್ಲಿ ಹಾಕೊಂಬಿಡ ಬಾಕ್ಸ್. ಇನ್ನೊಂದು ಸ್ಯಾರಿ ಇದೆ, ಅದು ಅಮ್ಮ ಕೊಟ್ಟಿದ್ದು. ನಮ್ಗೆ ನೆನ್ನೆ ಆ ಸೀರೆ ತುಂಬಾ ಇಷ್ಟ ಆಯ್ತು. ನನ್ ಸೀರೆ ತಗೊಂಡ್ರದ ನೀನ್ ತಗೊಂಡ್ರ? ನಂಗೆ ಈ ಸೀರೆ ಇಷ್ಟ ಆಯ್ತು. ನೆನ್ನೆ ಫೋಟೋದಲ್ಲೇ ನೋಡಿದೆ ನಾನು. ಹಿಂಗ್ ಕಾಣ್ತಿತ್ತಲ್ಲ ನಿನ್ನೆ ರಾತ್ರಿ. ಈ ಆಲ್ಕೋವಾ ಜೀವನ ಜೀವನ್ ನಂಬರ್ ಹೇಳಿ ಅಕ್ಕ. ಆಲ್ಕೋವಾ ಇದೆ ಆಗಿರೋದು. ಆಲ್ಕೋವಾ ತರಿಸ್ತಾರ ಅಕ್ಕ. ಇಲ್ಲಿದೆ ಮನೆ ಅರ್ಜೆಂಟ್ ಆಗಿ ನಾಳೆ ಮಾರ್ಕೆಟಿಂದ ಸಾಮಾನು ತಗೊಂಡು ಬರೋದು. ನಾವು ಅಕ್ಕ ಒಂದು 5 ನಿಮಿಷ ಆಗಿ ಫೋನ್ ಮಾಡ್ತೀನಿ. ಅಕ್ಕ ಲಕ್ಷ್ಮೀ ಚೂರ್ಮುರಿ ಅವನ ಹತ್ರ ಇದು ಒಳ್ಳೆ ಪ್ಯಾಕೆಟ್. ಇದೊಂದು ಓಪನ್ ಆಗಿರೋದು ಇನ್ನು 3 ಇತ್ತು. 2 ತಗೊಂಡು ರಾತ್ರಿನೇ ಮುಟ್ಟಿ. ಇದು ಅಮ್ಮಂಗೆ ನಮ್ಗೆ ಸೈಡ್ ಇಷ್ಟ. ಡ್ಯಾಮೇಜ್ ಬಾ 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 ಇದೇ ಡಿಸೈನ್ ಬೇರೆ ಕಲರ್ ಇತ್ತಾ? ನನ್ನಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಒಂದು ಕಳಿಸಿದ್ದೆ ನಿಂಗೆ ಅಲ್ವಾ? ತುಂಬಾ ರಫ್ ತುಂಬಾ ಕಮ್ಮಿ ರೇಟ್. ನೀನ್ ಡ್ರೆಸ್ಸರ್ ಕಲರ್ ತಗೊಂಡಿರೋ ಸೀರೆ ಬ್ಲ್ಯಾಕ್ ಸೀರೆ ಸುಮಂಗ್ ತುಂಬಾ ಇಷ್ಟ ಆಯ್ತು. ಹೇಳಿದೀನಿ ನೋಡು. ಒಂದೂವರೆ ಬ್ಲೌಸ್ ಸಖತ್ತಾಗಿ ಅಷ್ಟೇ ಅಲ್ಲ, ಇದು ಬ್ಲೌಸ್ ಪೀಸ್ ಒಳಗೆ ಏನ್ ಗೊತ್ತೇನೆ ಹುಡುಕ್ಬೇಕು ಅಷ್ಟೇ. ಅದನ್ನೇ ಓದ್ಬೋದು. ಇವತ್ತು ಹೋಗಿತ್ತು ನಾನು. ಎಂದು ರಜೆ ಇತ್ತು ಗೊತ್ತಿರೋದು ನೀವು ಅದನ್ನೇ ಕ್ಯಾಂಪಸ್ ಪ್ರೋಗ್ರಾಮು ಸುಮ್ಮನೆ ಒಬ್ಬಳೆ ಅಂತ ಹೋಗಿಲ್ಲ. ಹೋಗಿದ್ದು ಅದೆಲ್ಲ ಬಿಡು. ಇನ್ನೊಂದು ಇದೆ ನಿಮಗೆ
ಗ್ಯಾಸ್ ಹೋಗಿ ಕಲ್ಗ ಸಾರ ಮಾಡಿರುತ್ತೆ. ಅದೇನು ಅನ್ಸತ್ತ ಇದೆಲ್ಲ ಅದು ಡೆಕೋರೇಷನ್. ಪಾಪುಗೆ 2 ಬ್ಲಾಂಕೆಟ್ ತಗೊಂಡ್ಬಂದಿದ್ದೀನಿ. ಇಲ್ಲ ಅದು ಇದ್ರಲ್ಲೆಲ್ಲ ತಗೊಂಡ್ರೆ 500 ರುಪೀಸ್ ವರ್ಷ. ನಾನು ಆಲ್ರೆಡಿ ಇದ್ರಲ್ಲೆಲ್ಲ ನೋಡಿದ್ದೀನಿ ಆನ್ಲೈನಲ್ಲಿ 500 ರುಪೀಸ್ ಇದೆ. ತೋರಿಸ್ಕೊಡ್ಲಾ? ಇಲ್ಲೊಂದು ಅದೇ ಕಲರ್. ಅಯ್ಯ ರಾಮಂಜರಿ ಕಲರ್. ಈ 2 ಪಾಪ ಉಳ್ಕೊಬೋದು ಇದ್ರಲ್ಲಿ. ಸುಮ್ಮನೆ ಇಚ್ಚಕದಾಗಿದೆ ಕಣೆ. ನಮ್ಗೆ ಎಷ್ಟು ಕರೆಕ್ಟು ಪಾಪು ನಮ್ಮ ಎಲ್ಲೋ ಕಲರ್ ಮೇಕಪ್ ಅಂಗಡಿ. ಹೊರಗಡೆ ಹಾಕೋಬೇಕಲ್ವ ಮನೆ? ಈ ಬ್ರಷ್ ಎಲ್ಲ ತೊಳಿಬೇಕು ನಾನು. ಎಲ್ಲ ಮುಟ್ಟಿ ಹ್ಮ್. 4 ಕಲರ್ ನಾನು ಐ ಶ್ಯಾಡೋ ತಂದಿಲ್ಲ. ಮುಂದೆ ಯೂಸ್ ಮಾಡೋಣ ಅಂತ. ನೋಡಿ ಏನು ತಗೊಂಡೋಗಲ್ವಲ್ಲೇ ಹರ್ಷ ನೀನು? ಹರ್ಷ ಅದೇ ಸರ್. ಏನು ಸ್ವಲ್ಪ ಪಾರ್ಲರಲ್ಲಿ ಇರ್ತಾವ ಇದು. ಅವಳೇನು ತಗೊಂಡೋಗಲ್ಲ ಕಣೆ, ಪಾರ್ಲರಲ್ಲಿ ಇರ್ತಾವೆ. ನಾನ್ ತಗೋಯ್ತೀನಿ ಉಳ್ದು. ಈ ಕಲರ್ ಎಷ್ಟಾಯ್ತು ನನಗೆ? ಲಾಂಗ್ ಲಾಸ್ಟಿಂಗ್ ಇದೆಯಾ? ಲಾಂಗ್ ಲಾಸ್ಟಿಂಗ್ ಇದೆ. ಈ ಕಲರ್ ಬೆಳಗ್ಗೆ ಇದೆರಡಂತೂ ಮೇಕಪ್ ರಿಮೂವರ್ ಹಾಕಿ ನಾನು ಈ ಬ್ರಷ್ಗಳನ್ನ ವಾಶ್ ಯೂಸ್ ಆಗ್ದಿರೋ ಬೆಳೆನೆಲ್ಲ ನೋಡಿದಲ್ಲ. ಓಲೆಯಲ್ಲಿ ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ ಆನೆ ಒಂದು ಇಂಚ್ ಇಟ್ಕೊಂಡಿರ್ಬೇಕು, ಇನ್ನೊಂದು ಇಂಚ್ ಇಟ್ಕೊಂಡಿರ್ಬೇಕು. ಎರಡು ಬಲ್ಗಡೆ ನೋಡಿ. ಎಷ್ಟೊತ್ತಲ್ವ ಮುಂಚೆ
ಈ ಸ್ಯಾರಿ ಕೆಳಗಡೆ ಇರೋ ಸ್ಟೋನ್ಸ್ ಬಾರ್ಡರ್ಗೆ ಮ್ಯಾಚ್ ಒಂದು ಇದಕ್ಕೆ ಹಾಕಿ ಇಟ್ಕೊಂಡು ಅದೆಲ್ಲ ಮತ್ತೆ ಹಳೇದು ಈಗ ಸಂಜೆ ಒಂದು 7:30 8 ಗಂಟೆ ಹಂಗಾಗಿತ್ತು. ಆ ತಿಂಡಿಗಳೆಲ್ಲ ಪ್ಲೇಟ್ ಡೆಕೋರೇಟ್ ಮಾಡೋದಕ್ಕೆ ಇಡಬೇಕಲ್ಲ, ಸೊ ಹಾಗಾಗಿ ಅದನ್ನು ಹುಷಾರಾಗಿ ಕ್ಯಾರಿ ಮಾಡಬೇಕು ಹೋಟೆಲ್ ತನಕ ಅಂತ ಹೇಳಿ ನೀಟಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮಕ್ಕ ತಟ್ಟೆಗೆ ಜೋಡ್ಸೋಕ್ಕೆ ಕಾಯಿಗೆಲ್ಲ ಡೆಕೋರೇಟ್ ಮಾಡ್ತಾ ಇದ್ಲು. ಇದು ಅಂಟಿಸ್ಬಿಡ್ತೀಯಲ್ವ ಟೇಪ್ ಆ ಡೆಕೋರೇಷನ್ಗೆ ಬೇಕಾಗಿರೋ ಸ್ಟೋನ್ಸ್ ಆಗಿರ್ಬೋದು, ಗ್ಲೂ ಆಗಿರ್ಬೋದು, ಪ್ರತಿಯೊಂದೂ ಮೈಸೂರಿಂದ ತಂದಿದ್ಲು. ಅಲ್ಲ ಟೇಪ್ ಈ ಸೈಡ್ಸ್ ಮೇಲೆ ನೋಡ್ಸೋಕ್ಕಾಗಲ್ಲ, ಹಂಗೆ ಬಂದು ಇಂಟು ಶೇಪಲ್ಲೇ ತೆಂಗಿನಕಾಯಿಗೆ 3 ಕಾರ್ನರ್ ಇರೋದು ಪ್ಲಸ್ ಆಕಾರ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಬೇಡ ಪ್ಲಸ್ ಬೇಡ, ಚೆನ್ನಾಗಿ ಕಾಣಲ್ಲ. ಈಗ ನೈಟ್ ಒಂದು 9:30 10 ಹಂಗಾಗಿತ್ತು. ಆ್ಯಕ್ಚುಲಿ ಮಂಡೇ ಇರೋದು ಸೀಮಂತ. ಸ್ಯಾಟರ್ಡೇ ಒಂದು ಲೆಫ್ಟ್ ಹ್ಯಾಂಡಿಗೆ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನು ಸಂಡೇ ರೈಟ್ ಹ್ಯಾಂಡಿಗೆ ಹಾಕಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಎರಡೂ ಕೈಗೆ ಬಿಡೋ ಅಷ್ಟು ಟೈಮ್ ನನಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.